ಏಳಂದೂರು ಪಟ್ಟಣದ ಪಬ್ಲಿಕ್ ಶಾಲೆಯಲ್ಲಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಸಂವಾದ ಕಾರ್ಯಕ್ರಮ ಜರುಗಿತು. ಏಳಂದೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಚಾಮರಾಜನಗರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕರ್ನಾಟಕ ಪಬ್ಲಿಕ್ ಶಾಲೆ ವತಿಯಿಂದ ಸೋಮವಾರ ಹಮ್ಮಿಕೊಳ್ಳಲಾಗಿದ್ದ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಸಂವಾದ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಈಶ್ವರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಮೊಬೈಲ್ನ ಅತಿಯಾದ ಬಳಕೆ, ಓದು ಹಾಗೂ ಕ್ರೀಡೆ ಸೇರಿದಂತೆ ದೈಹಿಕ ಚಟುವಟಿಕೆಗಳ ಮೇಲಿನ ಆಸಕ್ತಿಯನ್ನು ಕುಗ್ಗಿಸುತ್ತದೆ. ಸೈಬರ್ ಅಪರಾಧ, ಆನ್ಲೈನ್ ವಂಚನೆ, ಡಿಜಿಟಲ್ ಅರೆಸ್ಟ್ ಹಾಗೂ ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳಿಂದ ಮಾನಸಿಕ ಹಾಗೂ ದೈಹಿಕದ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ದುಶ್ಚಟ ಹಾಗೂ ಮೊಬೈಲ್ ಗೇಳುಗಳನ್ನು ಬಿಟ್ಟು ಅತಿ ಹೆಚ್ಚು ಪುಸ್ತಕಗಳ ಓದುವ ಮೂಲಕ ಜ್ಞಾನಾರ್ಜನೆ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣ ತಜ್ಞ ಗುಂಡ್ಲುಪೇಟೆ ರಾಧಾ ಪ್ರತಿಷ್ಠಾನ ಸಂಸ್ಥಾಪಕರಾದ ಜಿಆರ್ ರಾಜೇಶ್ ನಾಯ್ಕ ರವರು ಮೊಬೈಲ್ ಬಳಕೆಯಿಂದ ವಿದ್ಯಾರ್ಥಿಗಳಲ್ಲಿ ಉಂಟಾಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ವಿವರವಾಗಿ ಮೊಬೈಲ್ ಬಳಕೆ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿ ಡಾ ಶ್ರೀಧರ್, ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರಾದ ಆರ್ ನಂಜುಂಡಯ್ಯನವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂವಾದ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಎಂ ಶೈಲಕುಮಾರ್, ಎಸ್ಡಿಎಂಸಿ ಅಧ್ಯಕ್ಷ ಜೈಗುರು, ಕಲ್ಕುಣಿ ಮೋಹನ್ ಕುಮಾರ್ ಹಾಗೂ ಕರ್ನಾಟಕ ಪಬ್ಲಿಕ್ ಶಾಲೆಯ ಶಿಕ್ಷಕರು, ಶಿಕ್ಷಕಿಯರು, ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ಪ್ರಜಾಪವ ಟಿವಿ, ಏಳಂದೂರು. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ತುಂಬಾ ಜನಕ್ಕೆ ಮಲಗಿದ ಜೊತೆಗೆ ಇರುತ್ತೆ ಅಲ್ವಾ? ಈ ಕ್ವಶನ್ ಎಲ್ಲ ಏನು ಕೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ, ಯಾಕಂದ್ರೆ ನಾನು ಇಲ್ಲಿ ಮೊಬೈಲ್ ಬಿಡಿ ಅಷ್ಟರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಪುಸ್ತಕ ಹಿಡಿ ಅಂತ ನಾನು ಹೇಳಲ್ಲ. ಪುಸ್ತಕ ಹಿಡಿಯಲ್ಲಿ ಹೇಳೋದಕ್ಕೆ ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಬಂದರು, ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಪುಸ್ತಕ ಹಿಡಿಯೋದು ಈಗ ಯಾಕೆ ಪುಸ್ತಕ ಇಟ್ಕೋಬೇಕು ಅನ್ನೋದಕ್ಕೆ, ಮೊಬೈಲ್ ಯಾಕೆ ಬಿಡಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ, ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತೀನಿ. ಮೊಬೈಲ್ ಬಿಡಕ್ಕೆ ರೆಡಿ ಇದೀವಾ? ಅವರೇ ನಾನು ಮಾತಾಡ್ಬೇಕಾದ್ರೆ ಸರ್ ಹೇಳ್ತಾ ಇಲ್ಲ, ಮೊಬೈಲ್ ಇಂದ ಉಪಯೋಗ ಇದೆ. ಅವರೇ ಸರ್ ಕ್ವಶನ್ ಕೇಳಿದ್ರು, ಮೊಬೈಲ್ ಯೂಸೇಜ್ ಯಾವಾಗ ಜಾಸ್ತಿ ಆಯಿತು ನಿಮ್ಮಲ್ಲಿ? ಮಕ್ಕಳಲ್ಲಿ ಮೊಬೈಲ್ ಯೂಸೇಜ್ ಯಾವಾಗ ಜಾಸ್ತಿ ಆಯಿತು ಅಂದ್ರೆ ಕೊರೋನಾ ಬಂದ್ರೆ ಜಾಸ್ತಿ ಆಯಿತು. ದೊಡ್ಡವರಲ್ಲಿ ಯಾವಾಗ ಜಾಸ್ತಿ ಆಯಿತು ಗೊತ್ತಿದ್ಯಾ? 2008 ಇಂದ ಸ್ಟಾರ್ಟ್ ಆಗುತ್ತೆ. 2000 ಮೊಬೈಲ್ ಯೂಸೇಜ್ ಜಾಸ್ತಿ ಆಗುತ್ತೆ. ಕೊರೋನಾ ಬಂದ್ಮೇಲೆ ಮಾಡೋದಕ್ಕೆ ಕೆಲಸ ಇರಲಿಲ್ವಲ್ಲ, ಕೆಲಸ ಪ್ರೋಗ್ರಾಮ್ ಮಾಡೋದಕ್ಕಿಂತ ಇದು ಸ್ವಲ್ಪ ಜಾಸ್ತಿ ಇದೆ. ಮಕ್ಕಳಲ್ಲಿ ಮೊಬೈಲ್ ಯೂಸೇಜ್ ಎಷ್ಟು ಜಾಸ್ತಿ ಇದೆ ಅನ್ನೋದು ಗೊತ್ತಿದೆ? ನಿಮ್ಮಲ್ಲಿ ಮೊಬೈಲ್ ಯೂಸ್ ಮಾಡ್ತಿರಲ್ಲ, ಆ ಮೊಬೈಲ್ ಎಷ್ಟು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಿದೆಯಾ? ಗೊತ್ತಿಲ್ಲ. ಮೊಬೈಲ್ ಅಲ್ಲಿ ಯಾರು ಗೇಮ್ ಆಡಲ್ಲ? ಗೇಮ್ ಆಡಲ್ವಾ? ಇಲ್ಲಿ ಯಾರ ಹತ್ರ ಇನ್ಸ್ಟಾಗ್ರಾಮ್ ಐಡಿ ಇಲ್ಲ? ಸಮಸ್ಯೆಯನ್ನ ನೀವು ಯಾವ ಸಮಸ್ಯೆ ಇದ್ರೆ ತಕ್ಷಣದಲ್ಲಿ ನೋಡ್ಬೋದು ಅಲ್ಲ, ನೋಡ್ತೀವಿ. ಅಂದ್ರೆ ಇದು ಅನುಕೂಲಗಳು. ಈ ಅನುಕೂಲಗಳನ್ನ ನಾವು ಉಪಯೋಗಿಸ್ಕೋಬೇಕೆ ಹೊರನಃ ಬೇರೆ. ಹೆಚ್ಚು ಜನ ಡೆತ್ ಆಗ್ತಿದ್ದಾರೆ ಮೊಬೈಲ್ ಕಾರಣದಿಂದ ನಮ್ಮ ಇಂಡಿಯಾದಲ್ಲಿ. ಯಾಕೆ ತಿಳ್ಕೋಬೇಕಾ? ದಯವಿಟ್ಟು ನನ್ನ ಜೊತೆ ಮಾತಾಡ್ಬೇಕು, ನೀವು ಮಾತಾಡ್ಕೋಬಾರ್ದು. ಓಕೆನಾ? ನಾನು ಅವರಿಗೆ ಕೇಳಿದೆ, ಎಷ್ಟು ಜನ ಹತ್ರ ಇನ್ಸ್ಟಾಗ್ರಾಮ್ ಐಡಿ ಇಲ್ಲ ಅಂತೇಳಿ. ಕೆಲವು ಜನ ಮಾತ್ರ ಅನ್ಕೊತೀನಿ. ಯಾರು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ? ಫೇಸ್ಬುಕ್ ಎಷ್ಟು ಜನ ಯೂಸ್ ಮಾಡ್ತೀರಾ? ಫೇಸ್ಬುಕ್ ಇಲ್ಲ, ಅಪ್ಡೇಟ್ ಆಗಿದೆ ಸರ್ ಇನ್ಸ್ಟಾಗ್ರಾಮ್ ಅಲ್ಲ. ಓಕೆ ಫೈನ್. ಕಾರಣ ಏಕೆ ಹೇಳಿದ್ರೆ, ನಿಮಗೆ ಸೈಬರ್ ಕ್ರೈಮ್ಸ್ ಅಂತ ಜಾಸ್ತಿ ಆಗ್ತಿದೆ ಗೊತ್ತಾ? ಏನ್ ಜಾಸ್ತಿ ಆಗ್ತಿದೆ? ಫೋನ್ ಇಂದ. ಫೋನ್ ಅಲ್ಲಿ ಯಾವ್ದ್ರಿಂದ ಜಾಸ್ತಿ ಆಗ್ತಿದೆ? ಓಕೆ, ಸೈಬರ್ ಕ್ರೈಮ್ ಅಂದ್ರೆ ಏನು ಅಂತ ಗೊತ್ತಾ? ಸೈಬರ್ ಕ್ರೈಮ್ ಅಂದ್ರೆ ನಿಮ್ಗೆ ಏನ್ ಗೊತ್ತಾ ಅಷ್ಟೇ ಮಾತ್ರ ಹೇಳಿ. ಸೈಬರ್ ಕ್ರೈಮ್ ಹಾಗಾಗಿ ಈ ಓದೋದ್ರಿಂದ ನಿಮಗೆಲ್ಲ ಏನೇನು ಪ್ರಯೋಜನಗಳು ಅದರಿಂದ ತುಂಬಾ ದೊಡ್ಡದಾಗಿ ನಿಮ್ಮ ವ್ಯಕ್ತಿತ್ವ ವಿಕಸನ ಆಗಕ್ಕೆ ಬಹಳ ಹೆಲ್ಪ್ ಆಗ್ತದೆ. ಓದೋದ್ರ ಮೂಲಕ ನಿಮ್ಮ ಇಮ್ಯಾಜಿನೇಷನ್ನು ಶಕ್ತಿ ಜಾಸ್ತಿ ಆಗುತ್ತೆ. ಆ ಥರದ್ದು ನೋಡೋದಾದ್ರೆ ಈ ಬಿಲ್ ಗೇಟ್ಸ್ ಇದೆಯಲ್ಲ, ಬಿಲ್ ಗೇಟ್ಸ್ ಗೊತ್ತಾ? ಎಸ್, ಅವರು ಜಗತ್ತಿನ ಮಹಾನ್ ಶ್ರೀಮಂತ. ಆಮೇಲೆ ವಾರನ್ ಬಫೆಟ್ ಗೊತ್ತಾ? ವಾರನ್ ಬಫೆಟ್
क्या बिकॉज ಇವರೆಲ್ಲ ಇವ್ರ ಬಗ್ಗೆ ಎಲ್ಲ ಓದಿ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ವಾರಕ್ಕೆ ತಿಂಗಳಿಗೆ 4 ಪುಸ್ತಕಗಳು ಅಂದ್ರೆ 12 ತಿಂಗಳಿಗೆ 12 ದಿನ ಆಲ್ಮೋಸ್ಟ್ 30ರಿಂದ 40 ಪುಸ್ತಕಗಳು. ಹಾಗಾಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾವು ಓದೋದ್ರಿಂದ ನಮ್ಮ ಕಲ್ಪನಾ ಶಕ್ತಿ ಜಾಸ್ತಿ ಆಗುತ್ತೆ, ನಾವು ನಮ್ಮದೇ ಆದ ಹೊಸ ಹೊಸ ಆಲೋಚನೆಗಳು, ಹೊಸ ಸೊಲ್ಯೂಷನ್ ಹುಡುಕಕ್ಕೆ ನಮಗೆ ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗಿನ ಮಕ್ಕಳ ಬಟ್ ಮನುಷ್ಯ ಆವಾಗಿಂದ ಗೊತ್ತಾಗಲಿಕ್ಕೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಈ ಕಾಲಕ್ಕೆ ಮೊಬೈಲ್ ಕೂಡ ಬಂದಿದೆ, ಆ ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. ಬಟ್ ಈಗ ಏನಾಗಿದೆ, ತಾನು ಹೇಳಿದಂಗೆ ಕೋವಿಡ್ ಟೈಮಲ್ಲಿ ಆನ್ಲೈನ್ ಕ್ಲಾಸಸ್ ಅಥವಾ ಏನೇ ಮೀಟಿಂಗ್ಸ್ ಆಗಲಿ ಜಾಸ್ತಿ ಆಗುತ್ತೆ. ಹಾಗಾಗಿ ಅದು ಮುಗಿತಾ ಇದ್ದಂಗೆ ಮತ್ತೆ ನೆಟ್ವರ್ಕಿಂಗ್, ಇಂಟರ್ನೆಟ್ ನೆಟ್ವರ್ಕು ಎಲ್ಲ ಜಾಸ್ತಿ ಆಗ್ತದೆ, ಇದು ಜಾಸ್ತಿ ಆಗುತ್ತೆ. ಬಟ್ ಎಲ್ಲದಕ್ಕೂ ಕೂಡ ಅದರದ್ದೇ ಆದ ಪಾಸಿಟಿವ್ ಐಟಮ್ಸು, ನೆಗೆಟಿವ್ ಐಟಮ್ಸ್ ಆಗಿರುತ್ತೆ. ಆ ಇದರಲ್ಲಿ ನಾವು ಪಾಸಿಟಿವ್ ಐಟಮ್ಸು ಜಾಸ್ತಿ ತಗೋಬೇಕು. ಆ ಇದರಲ್ಲಿ ನಾವು ನೋಡೋದಾದ್ರೆ ಮೊಬೈಲು ಬಳಕೆ ಓಕೆ, ಬಟ್ ಜಾಸ್ತಿ ಆಗ್ತದೆ. ಅದು ಸಮಾಜನ ಕಟ್ಟಕ್ಕೆ ಅಥವಾ ನಮ್ಮ ವ್ಯಕ್ತಿತ್ವ ವಿಕಸನ ಆಗಕ್ಕೆ ಏನೇನು ಮಾಡ್ಬೋದು ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಆಗ್ತದೆ. ಆ ಇದರಲ್ಲಿ ಈಗಾಗಲೇ ಮೊಬೈಲಲ್ಲಿ ಪಾಡ್ಕ್ಯಾಸ್ಟ್ಗಳಂತ ಬರ್ತದೆ, ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ನಡೀತದೆ, ಕಾನ್ಫರೆನ್ಸ್ಗಳಿದೆ. ಅದ್ರ ಜೊತೆಲಿ ಸಂಗೀತ, ಸಾಹಿತ್ಯ ಇದ್ರ ಬಗ್ಗೆ ಎಲ್ಲ ಇರ್ತದೆ. ಅದೆಲ್ಲ ಒಳ್ಳೆಯದು, ಬಟ್ ತುಂಬ ಬೇರೆ ಬೇರೆ ಕೆಟ್ಟ ಥರದ್ದು ಬರ್ತಾ ಇದೆ. ಹಾಗೆ ನೋಡಿದ್ರೆ ಆ ಥರದ್ದು ಕಡಿಮೆ ಆಗಿದೆ. ಹಾಗಾಗಿ ನಿದ್ರಾಹೀನತೆ ಅಂದ್ರೆ ನಿದ್ರೆ ಬರಲ್ಲ, ನಿಮ್ಮ ದೃಷ್ಟಿ ಕಣ್ಣು ನೋಟ ಜಾಸ್ತಿ ಆಗ್ತದಲ್ಲ ಮೊಬೈಲ್ನಲ್ಲಿ. ಆಮೇಲೆ ಕಣ್ಣು ಮಂಕೂರು ಬರ್ಬೋದು. ಯಾಕೆ ಮಾಡ್ಕೋಬಾರ್ದು ಅನ್ನೋ ನಮ್ಮ ಪ್ರಶ್ನೆ ಬರ್ತದೆ. ಅಲ್ಲ ಸರ್, ಅದು ನಮ್ಗೆ ಒಳ್ಳೇದಲ್ಲ ಸರ್. ಆನ್ಲೈನಲ್ಲಿ ಕ್ಲಾಸ್ಗೆ ಮತ್ತೆ ಯಾವುದೇ ಏನು ಯಾವುದಾದ್ರೂ ನಾವು ಒಂದು ಸಮಸ್ಯೆಗಳು ಬಂತು ಅಂತಂದ್ರೆ ಅದು ಪರಿಹರಿಸ್ಕೋಬಹುದಲ್ವ ಸರ್? ಅಂದ್ರೆ ಮೊಬೈಲ್ ನಾರ್ಮಲ್ ಆಗಿ ಬಳಸ್ತಿದ್ರು, ಆದ್ರೆ ಹೀಗೆ ಹೆಚ್ಚು ಮೊಬೈಲ್ ಬಳಕೆ ಬರುತ್ತೋ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಭಾರತ ದೇಶದಲ್ಲಿ ಹೆಚ್ಚು ಮೊಬೈಲ್ ಬಳಕೆ ಮಾಡುವಂತ ಬಳಕೆದಾರರು ಹೆಚ್ಚಿದ್ದಾರೆ ಅಲ್ವಾ? ಹಾಗೆ ಮೊಬೈಲ್ ನಲ್ಲಿ ಅನುಕೂಲತೆಯೂ ಇದೆ, ನಾವು ಹೆಚ್ಚೆಚ್ಚು ಅನಾನುಕೂಲತೆಯಿಂದ ಬಳಸ್ಕೊಳ್ಳೋದಾದ್ರೆ ನಮ್ಮ ಭವಿಷ್ಯ ಅಂತದಕ್ಕೆ ಬಳಕೆ ಮಾಡಬೇಕೆ ವಿನಃ ಪ್ರತಿಯೊಂದಕ್ಕೂ ಉಪಯೋಗಿಸಿದ್ರೆ ನಿಮ್ಮ ಮಾನಸಿಕವಾಗಿ, ದೈಹಿಕವಾಗಿ ಪರಿಣಾಮ ಬೀರ್ತದೆ ಅಲ್ವಾ? ಅದಕ್ಕೆ ನೀವು ಹೆಚ್ಚಿಗೆ ಮೊಬೈಲ್ ಬಳಸ್ತೀರಾ? ಎಷ್ಟು ಒಂದು ಲಿಮಿಟ್ ಅಂದ್ರೆ ಈಗ ಕಾಲು ಮ್ಯಾಥಮೆಟಿಕ್ಸ್ ಅಲ್ಲಿ ಏನಾದ್ರೂ ಸಮಸ್ಯೆ ಏನೋ ಅಂತದಕ್ಕೆ ಉಪಯೋಗಿಸ್ಕೋಬೇಕು. ನಿಮ್ಮ ಬುದ್ಧಿವಂತಿಕೆನ ಹೆಚ್ಚಿಸ್ಕೊಳ್ಳೋದಕ್ಕೆ, ಹಾಳು ಮಾಡೋದಕ್ಕಲ್ಲ, ಅದಕ್ಕೆ ಅಡಿಕ್ಟ್ ಆಗೋದು. ಇದು ನಾವು ಈಗ ಕುಡಿತ ಚಟುವಟಿಕೆ, ಕೆಟ್ಟ ಚಟಕ್ಕೆ ಬಲಿಯಾದವ್ರನ್ನ ವ್ಯಸನಿಗಳು ಅಂತೀವಿ. ಅದೇ ರೀತಿ ಮೊಬೈಲ್ ಅಡಿಕ್ಟ್ ಆದವ್ರನ್ನ ನಾವು ವ್ಯಸನಿಗಳು ಅಂತ ಹೇಳ್ಬೋದಲ್ವಾ? ಅಂದ್ರೆ ಇರಕ್ಕಾಗಲ್ಲ. ಅಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಿಂತ ಮುಂಚೆನೆ ಕೈ ನಡುತ್ತಿರ್ತದೆ, ಅವ್ರಿಗೆ ಡ್ರಿಂಕ್ಸ್ ಬೇಕಾಗ್ತದೆ. ಅಂದ್ರೆ ಅಡಿಕ್ಟ್ ಆದವರು. ಕೆಟ್ಟ ಚಟಕ್ಕಾದ್ರೂ ಅಷ್ಟೇ. ಅದೇ ರೀತಿ ಮೊಬೈಲ್ಗಳನ್ನು ನಾವು ಅಡಿಕ್ಟ್ ಆಗ್ತಂದ್ರೆ ವ್ಯಸನಿಗಳಾಗ್ತದೆ.